ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂಥ ಒಂದು ಚಟ್ನಿ ಜೊತೆಗೆ ಬಂದಿದ್ದೇನೆ. ಖಡಕ್ ರೊಟ್ಟಿ ಜೊತೆಗೆ ಖಡಕ್ ಆಗಿರುವಂಥ ಹಸಿಮೆಣಸಿನ್ಕಾಯಿ ಚಟ್ನಿ ತಿಂತಾ ಇದ್ದರೆ ಇನ್ನೂ ಜಾಸ್ತಿನೇ ತಿನ್ನಬೇಕಂತ ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ ಈ ಹಸಿಮೆಣಸಿನ್ಕಾಯಿ ಚಟ್ನಿ. ನಾನು ಒಂದು ಹಿಡಿಯಾಗುವಷ್ಟು ಹಸಿಮೆಣಸಿನ್ಕಾಯಿನ ತೆಗೆದುಕೊಂಡಿದ್ದೀನಿ, 2 ಕಗ್ಗಾಗಿರುವಂಥ ಟೊಮೊಟೊನ ತೆಗೆದುಕೊಂಡಿದ್ದೀನಿ. ಇವೆಲ್ಲವನ್ನು ಕೂಡ ತವೆಗೆ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ನೋಡಿ, ಈ ಖಡಕ್ಕಾಗಿರುವಂಥ ಹಸಿಮೆಣಸಿನ್ಕಾಯಿ ಚಟ್ನಿ ಖಡಕ್ ರೊಟ್ಟಿ ಜೊತೆಗೆ, ಬಿಸಿ ರೊಟ್ಟಿ ಜೊತೆಗೆ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಖಡಕ್ ಖಾರವಾಗಿರುವಂತಹ ಚಟ್ನಿ ತಿಂತಾ ಇದ್ದರೆ ಖಡಕ್ಕಾಗಿಯೇ ಇರುತ್ತೆ ಅಂತಲೇ ಹೇಳ್ಬೋದು, ಅಷ್ಟೊಂದು ಚೆನ್ನಾಗಿರುತ್ತೆ ಈ ಚಟ್ನಿ. ನೋಡಿ, ಸ್ವಲ್ಪ ಖಾರ ಕಮ್ಮಿ ಆಗಿರುವಂತಹ ಮೆಣಸಿನ್ಕಾಯಿನ ತೆಗೆದುಕೊಂಡ್ರೆ ಚಟ್ನಿ ಸೂಪರಾಗಿರುತ್ತೆ. ನಿಮಗೆ ಖಾರನೂ ಕೂಡ ಅಷ್ಟು ಅನಿಸೋದಿಲ್ಲ, ಮತ್ತು ಖಾರ ತಿನ್ನೋರ್ಗಂತೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಚಟ್ನಿ. ಊಟದ ಜೊತೆಗೆ ಯಾವುದಾದ್ರೂ ಚಟ್ನಿ ಮಾಡ್ಕೊಳ್ಬೇಕು ಅಂತ ಅನಿಸಿದಾಗ ಹಸಿಮೆಣಸಿನ್ಕಾಯಿ ಚಟ್ನಿನೂ ಕೂಡ ಒಂದು ಸಲ ಟ್ರೈ ಮಾಡ್ಕೊಳ್ಬಹುದು. ನೋಡಿ, ಇವಾಗ ಹಸಿಮೆಣಸಿನ್ಕಾಯಿ ಮತ್ತು ಟೊಮೊಟೊನ ಹುರಿದಿಟ್ಕೊಂಡಿದ್ದಾಯಿತು. ನೋಡಿ, ಈ ರೀತಿಯಾಗಿ ಹುರಿದಿಟ್ಕೊಳ್ಳಿ. ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಕೆ ಹೋಗಬೇಡಿ, ನಾವು ಕುಟ್ಕೊಳ್ಳೋವಾಗಲೇ ಉಪ್ಪು ಹಾಕ್ಕೊಂಡು ಬಿಡೋಣ. ನೋಡಿ, ಈ ಹಸಿಮೆಣಸಿನ್ಕಾಯಿ ಚಟ್ನಿ ಕುಟ್ಕೊಳ್ಳೋಕ್ಕೆ ಒಂದಿಷ್ಟು ಬೆಳ್ಳುಳ್ಳಿನ ತೆಗೆದುಕೊಂಡಿದ್ದೀನಿ, ಹಾಗೆ ಕೊತ್ತಂಬರಿ, ಒಂದು ಸ್ವಲ್ಪದಷ್ಟು ಬೆಲ್ಲ ಮತ್ತು 1 ಸ್ಪೂನ್ ಆಗುವಷ್ಟು ಜೀರಿಗೆನ ಇಟ್ಕೊಂಡಿದ್ದೀನಿ. ಬೆಲ್ಲ ಹಾಕೋದ್ರಿಂದ ಖಾರ ಸ್ವಲ್ಪ ಕಮ್ಮಿ ಆಗುತ್ತೆ, ಅದಕ್ಕೋಸ್ಕರ. ನೋಡಿ, ಕಲ್ಗಲಲ್ಲಿ ಕುಟ್ಕೊಳ್ಳೋದ್ರಿಂದ ಅದರ ಟೇಸ್ಟೇ ಬೇರೆ, ಅದ್ರ ಗಮ್ಮತ್ತೇ ಬೇರೆ ಅಂತಲೇ ಹೇಳ್ಬೋದು. ನೀವು ಮಿಕ್ಸಿಯಲ್ಲಿನೂ ಕೂಡ ಹಾಕ್ಕೊಳ್ಬಹುದು, ಆದರೆ ಕಲ್ಗಲಲ್ಲಿ ಕುಟ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಸೂಪರಾಗಿರುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕುಟ್ಕೊಳ್ತಾ ಇದ್ದೀನಿ. ನೋಡಿ, ಟೊಮೊಟೊನ ತೆಗೆದು ಅದನ್ನು ಕಟ್ ಮಾಡಿಕೊಂಡು ಆನಂತರ ಹಾಕ್ಕೊಳ್ತಿದ್ದೀನಿ. ಮೊದಲಿಗೆ ಹಸಿಮೆಣಸಿನ್ಕಾಯಿ ಉಪ್ಪು ಮಾತ್ರ ಕುಟ್ಕೊಳ್ತೀನಿ. ಈ ಟೊಮೊಟೊ ಹಾಗೆ ಕುಟ್ಕೊಂಡ್ರಿ ಅಂತ ಸಿಡಿಯುತ್ತೆ, ಅದಕ್ಕೋಸ್ಕರ ನಾನು ಹುಳ್ಕೊಂಡು ಆನಂತರ ಮೆಣಸಿನ್ಕಾಯಿಗೆ ಹಾಕ್ಕೊಳ್ತಿದ್ದೀನಿ. ನೋಡಿ, ಇವಾಗ ಒಂದು ಸ್ವಲ್ಪದಷ್ಟು ಕುಟ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡ್ಕೊಂಡಿರುವಂಥ ಟೊಮೊಟೊನ ಹಾಕ್ಕೊಂಡು ಬಿಡೋಣ. ನೋಡಿ, ಈ ಚಟ್ನಿಗೆ ನೀವು ಕಗ್ಗಾಗಿರುವಂಥ ಟೊಮೊಟೊನೇ ತೆಗೆದುಕೊಳ್ಳಿ, ಹಣ್ಣಾಗಿರೋ ಟೊಮೊಟೊ ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಚಟ್ನಿ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಕಗ್ಗಾಗಿರುವಂಥ ಟೊಮೊಟೊನ ತೆಗೆದುಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು 2 ರಿಂದ 3 ಸ್ಪೂನ್ ಆಗುವಷ್ಟು ಶೇಂಗಾವನ್ನು ಹಾಕ್ಕೊಳ್ತಾ ಇದ್ದೀನಿ, ಹಸಿಯಾಗಿರುವಂಥ ಶೇಂಗಾ. ಹಾಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಚಿಟಿಕೆಯಷ್ಟು ಬೆಲ್ಲ ಮತ್ತು ಸಿಪ್ಪೆನ ಬಿಡಿಸಿಟ್ಕೊಂಡಿರುವಂಥ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಕೊತ್ತಂಬರಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಳ್ತಿದ್ದೀನಿ. ನೋಡಿ, ಈ ಚಟ್ನಿಗೆ ನೀವು ಹುರಿದಿರುವಂಥ ಶೇಂಗಾನೂ ಕೂಡ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಹಸಿಯಾಗಿರುವಂಥ ಶೇಂಗಾನೂ ಕೂಡ ಹಾಕ್ಕೊಳ್ಬೋದು. ಆದರೆ ಶೇಂಗಾ ಮಾತ್ರ ಸ್ಕಿಪ್ ಮಾಡ್ಕೊಳಕ್ಕೆ ಹೋಗಬೇಡಿ. ಶೇಂಗಾ ಹಾಕೋದ್ರಿಂದ ಖಾರನೂ ಸ್ವಲ್ಪ ಕಮ್ಮಿ ಅನಿಸುತ್ತೆ ಮತ್ತು ಟೇಸ್ಟು ಕೂಡ ತುಂಬಾ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಹಸಿಮೆಣಸಿನ್ಕಾಯಿ ಚಟ್ನಿ ನೀವು ಬಿಸಿ ರೊಟ್ಟಿ ಜೊತೆಗೆ ತಿಂತಾ ಇದ್ದರೆ ಜಾಸ್ತಿ ರೊಟ್ಟಿನೇ ತಿಂತೀರ ಅಂತಲೇ ಹೇಳ್ಬೋದು. ನೋಡಿ, ಈ ಚಟ್ನಿನ ನಾನು ತರಿಯಾಗಿ ಕುಟ್ಕೊಂಡಿದ್ದಾಯಿತು. ಇವಾಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಸಿಮೆಣಸಿನ್ಕಾಯಿ ಚಟ್ನಿ ತಿನ್ನಲು ರೆಡಿ ಆಗಿಬಿಡ್ತು, ತುಂಬಾ ಸೂಪರಾಗಿ ಬಂದಿರುತ್ತೆ. ಯಾವುದೇ ಕಾರಣಕ್ಕೂ ಮಿಕ್ಸಿಗೆ ಹಾಕ್ಕೊಳಕ್ಕೆ ಹೋಗಬೇಡಿ, ಸಾಧ್ಯವಾದಷ್ಟು ಗಲ್ಲಿನಲ್ಲೇ ಕುಟ್ಕೊಂಡು ನೋಡಿರಿ, ಟೇಸ್ಟು ಮಾತ್ರ ಸೂಪರಾಗಿರುತ್ತೆ. ಮತ್ತು ಖಾರ ಪ್ರಿಯರಿಗಂತೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ವಾ ವೀಕ್ಷಕರೇ, ಯಾವ ರೀತಿಯಾಗಿ ಹಸಿಮೆಣಸಿನ್ಕಾಯಿ ಚಟ್ನಿನ ಕಲ್ಗಲಲ್ಲಿ ಕುಟ್ಕೊಳ್ಬಹುದು ಅನ್ನೋದನ್ನು. ಖಡಕ್ ರೊಟ್ಟಿ ಜೊತೆಗೆ ಖಡಕ್ಕಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಈ ಹಸಿಮೆಣಸಿನ್ಕಾಯಿ ಚಟ್ನಿ, ತುಂಬಾ ಸೂಪರಾಗಿರುತ್ತೆ. ಈ ಹಸಿಮೆಣಸಿನ್ಕಾಯಿ ಚಟ್ನಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಹೀಗೆ ಮುಂದಿನ ಹೊಸ ವಿಡಿಯೋ ಒಂದಿಗೆ ಬರ್ತಾ ಇದ್ದೀನಿ.